ನಮಸ್ಕಾರ ಎಲ್ಲರಿಗೆ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತೊಂದು ಪಾಲಕ್ ಪನ್ನೀರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸರಳವಾಗಿ ಸುಲಭವಾಗಿ ಹೊರಗಡೆ ಹೋಟೆಲ್ಗಳಲ್ಲಿ ಸಿಗುವಂಥದ್ದು ಮನೆಯಲ್ಲಿ ನಾವೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾಗಿ ಮಾಡ್ಕೋಬೋದು, ಅಷ್ಟು ರುಚಿಯಾಗಿರ್ತೈತಿ. ತಿನ್ನಕ್ಕೆ ಮಾತ್ರ ಹೇಳಿಕ್ಕಿಲ್ಲ, ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ, ಅಷ್ಟು ರುಚಿಯಾಗಿ ಬರ್ತೈತಿ. ನೀವು ಸಹ ಟ್ರೈ ನೋಡಿ. ಇಲ್ಲಿ ಮೊದಲಿಗೆ ಒಂದು 2 ಕಟ್ನಷ್ಟು ಪಾಲಕ್ ತೊಗೊಂಡು ನೀಟಾಗಿ ಸೋಸಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು 2-3 ಸರಿ ನೀರು ಹಾಕಿ ತೊಗೊಳ್ಳಿ, ಇಲ್ಲಾಂದರೆ ಇದರಲ್ಲಿ ಸಣ್ಣ ಸಣ್ಣ ಹುಳ ಎಲ್ಲ ಇರ್ತದೆ. ನೀಟಾಗಿ ತೊಳೆದು ತುಂಬಾ ಮುಖ್ಯ. ಇದಕ್ಕೆ ತೊಗೊಂಡಿರುವಂಥ ಪಾಲಕ್ ಈಗ ನೀರು ಕುದಿಲಿಕ್ಕೆ ಇಟ್ಟೀನಿ, ಅದರಲ್ಲಿ ಹಾಕೋತಾ ಇದೆ ನೋಡಿ. ನೀರು ಕೂಡ ಕುದೀತಾ ಇದೆ. 2 ಕಟ್ಟಿನಷ್ಟು ಪಾಲಕ್ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಪಾಲಕ್ ಹೆಚ್ಚು ಕಡಿಮೆ ತೊಗೋಬೋದು. ನಾನು ಇಲ್ಲೇ 4ರಿಂದ 5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇದು 1-2 ಕುದಿ ಬಂದರೆ ಸಾಕು ನೋಡಿರಿ. 1ರಿಂದ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಡಿ ಪಾಲಕ್ ಸೊಪ್ಪನ್ನು. ನೋಡಿ ಬೇಯಿಸ್ಕೊಂಡಾಗಿದೆ. ಇದನ್ನು ತೆಗೆದು ತಕ್ಷಣ ತನ್ನ ನೀರಾಗಿ ಹಾಕ್ಕೋಬೇಕು ನೋಡಿ. ಈ ಕಡೆ ತನ್ನ ನೀರು ತೊಗೊಂಡಿದ್ದೀನಿ, ಅದ್ರಾಗ ಹಾಕ್ಕೊಂಡು 1 ನಿಮಿಷ 2 ನಿಮಿಷ ಬಿಟ್ಟು ಬಿಡಬೇಕು. ಯಾಕಂದರೆ ಕಲರ್ ಚೇಂಜ್ ಆಗಂಗಿಲ್ಲ ಪಾಲಕ್ದು, ಅದಕ್ಕೋಸ್ಕರ ತನ್ನ ನೀರಾಗಿ ಹಾಕ್ಬೇಕು ತೆಗೆದುಕೊಂಡು. ಪಾಲಕಕ್ಕೆ ಹಾಗೆ ಮಸಾಲ ಇದು ಹುರ್ಕೊಳ್ತಾ ಇದ್ದೀನಿ. ಹಾಕಲಿಕ್ಕೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ಒಂದು 4ರಿಂದ 5 ಬೆಳಗ್ಗೆ ಮೆಣಸು ಹಸಿ ಮೆಣಸು ತೊಗೊಂಡಿದ್ದೀನಿ. ಬೆಳಗ್ಗೆ ಮೆಣಸಲ್ಲ, ಹಸಿ ಮೆಣಸು ನೋಡಿ. ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಪಿಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 4ರಿಂದ 10-12 ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆಯೇ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಸ್ಲೋ ಗ್ಯಾಸ್ ಇಟ್ಕೊಂಡು ನೋಡಿ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ 2 ಈರುಳ್ಳಿ ತೊಗೊಂಡು ದೊಡ್ಡದಾಗಿದ್ದು ಅದನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ. ಸ್ವಲ್ಪ ಈರುಳ್ಳಿ ಕೆಂಪಗೆ ಆಗ್ತಾ ಇದ್ದಂಗೆ 4 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು ಉದ್ದಾಗ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಈ ಟೊಮೆಟೊ ಎಲ್ಲ ಮೆತ್ತಗೆ ಆಗಬೇಕು ಸ್ವಲ್ಪ ಹೊತ್ತು. ಒಂದು ಅರ್ಧ ಚಮಚದಷ್ಟು ಬೇಳೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಹೆಚ್ಚಿಗೆ ಮಸಾಲೆ ಹಾಕಲಿಕ್ಕಿಲ್ಲ. ಹೀಗೇ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸು ಇಷ್ಟು ಹಾಕಿ ಮಾಡಿದರೆ ಅಷ್ಟು ರುಚಿಯಾಗಿರ್ತದೆ ಪಾಲಕ್ ಪನ್ನೀರು ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ತಣ್ಣಗಾಗಿಬಿಡುವ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಅದೇ ಪಾತ್ರೆಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ, ಕಟ್ ಮಾಡಿ ಹಾಕಿದ್ದೀನಿ. ನೀವು ಸಣ್ಣದು ಬೇಕಾ ದೊಡ್ಡದು ಬೇಕಾ ನೋಡಿಕೊಂಡು ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾವು ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕಿದ್ದೀನಿ ಪನ್ನೀರನ್ನು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗೇನು ಹಾಕ್ಕೊಳ್ಬೋದು, ಸ್ವಲ್ಪ ಫ್ರೈ ಮಾಡಿದರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಗೆಯೇ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಬೇಡ. ಹುರಿದಂಥದ್ದು ಎಲ್ಲ ಮಸಾಲೆನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು, ಈ ಪಾಲಕ್ ಕೂಡ ತಣ್ಣಗಾಗಿದೆ, ಪಾಲಕ್ ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ನೀರೇನೂ ಹಾಕೋದು ಬೇಡ, ಅದಕ್ಕೆ ಪಾಲಕದಲ್ಲಿ ಇರುವಂಥ ನೀರಿನ ಅಂಶನೇ ಸಾಕಾಗುತ್ತೆ ನೋಡಿ. ರುಬ್ಬಿದಂಥ ಮಸಾಲೆ ರೆಡಿ ಆಯಿತು. ಇದನ್ನು ಸೈಡಿಗೆ ಇಟ್ಟು ಕಡೆ ಪನ್ನೀರ್ ಕೂಡ ಫ್ರೈ ಆಗಿದೆ. ಒಂದು ತಾಟಿಗೆ ತೆಗೆದು ಎತ್ತಿಡ್ತಾ ಇದ್ದೀನಿ ನೋಡಿ. ಅದೇ ಪಾತ್ರೆಗೆ ಸ್ವಲ್ಪ 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ನೋಡಿ. ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಮೆಣಸು ಹಾಕಿದ್ದೀವಿ ಆವಾಗಲೇ, ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕಿ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಉರಿ ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ. ಈಗ ರುಬ್ಬಿರುವಂಥ ಮಸಾಲಿನ ಇದಕ್ಕೆ ಸೇರಿಸುವ. ಸೇರಿಸಾದ್ಮೇಲೆ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹೊತ್ತು ಮೇಲೆ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ ನೋಡಿ. ಮುಚ್ಚಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈ ಟೈಮಲ್ಲಿ ಆವಾಗಲೇ ಫ್ರೈ ಮಾಡಿಟ್ಟಂಥ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು ನೋಡಿ. ಜಾಸ್ತಿ ಹೊತ್ತು ಬೇಯಿಸ್ಬೇಕಂತಿಲ್ಲ. ನಿಮಗೆ ಗ್ರೇವಿ ತಿಕ್ನೆಸ್ ನೋಡಿಕೊಂಡು ನೀರು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2ರಿಂದ 3 ಟೀ ಸ್ಪೂನಷ್ಟು ಬ್ರೆಸ್ಟ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಲಿನ ಕೆನೆ ಇರ್ತೈತಲ್ಲ ಅದನ್ನು ಕೂಡ
ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಒಂದು 2 ನಿಮಿಷ ಕುದಿಸ್ಕೊಂಡಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಕೈಲೇ ತಿಕ್ಕಿಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಇನ್ನೇನು ಮುಚ್ಚಳ ಮುಚ್ಚಿ ಇಳಿಸೋದೊಂದೇ. ನೋಡಿ, ಅಷ್ಟು ಸೂಪರಾಗಿ ಬಂದಿದೆ. ನೋಡಿ, ಧಾಬಾಗಳಲ್ಲಿ ಸಿಗ್ತದಲ್ಲ ಅದೇ ಥರ ಬಂದಿದೆ. ಮನೆಯಲ್ಲಿ ನಾವು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸಹ ಮಾಡ್ಕೊಳ್ಳಿ, ಹೇಗೆ ಬಂತಂತ ತಿಳಿಸಿ.